ಹಾಯ್ ಗೆಳೆಯರೇ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೇನೆ. ನಮ್ಮ ಇವತ್ತಿನ ರೆಸಿಪಿ ಡ್ರೈ ಶ್ರಿಂಪ್ ಚಟ್ನಿ, ನುಂಗೇಲ್ ಎಟ್ಟಿ ಚಟ್ನಿ ಅಂತ ತುಳುವಲ್ಲಿ ಕರೀತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಲ್ಲ ಅಂತ ನೋಡುವ ಬನ್ನಿ. ಒಂದು ಅರ್ಧ ಕಪ್ನಷ್ಟು ಡ್ರೈಡ್ ಶ್ರಿಂಪ್ಸ್, ಇದು ಮಾರ್ಕೆಟಿಂದ ತಗೊಂಡು ಬಂದಿರೋದು, ಕ್ಲೀನಾಗಿ ತೊಳೆದಿಟ್ಟಿದ್ದೇನೆ. ಒಂದು ಅರ್ಧ ಕಪ್ಪಷ್ಟು ತುರಿದ ತೆಂಗಿನಕಾಯಿ, ಒಂದೆರಡರಿಂದ 3 ಕೆಂಪು ಮೆಣಸು, 3ರಿಂದ 4 ಸಣ್ಣ ಈರುಳ್ಳಿ, ಹಣ್ಣು ಗಾತ್ರದಷ್ಟು ಹುಳಿ, ಕರಿಬೇವು ಸೊಪ್ಪು ಆಪ್ಷನಲ್ ಆಯ್ತಾ, ಬೇಕಾದ್ರೆ ಹಾಕ್ಬೋದು. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಶುರು ಮಾಡೋಣ. ಮೊದಲು ನಾನೊಂದು ಪ್ಯಾನಿಗೆ ತೊಳೆದಿಟ್ಟಿರುವಂಥ ಶ್ರಿಂಪ್ಸ್ ಅನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರಿಬೇಕು, ತುಂಬ ಕ್ರಿಸ್ಪಿ ಆಗಬೇಕು, ಅಷ್ಟು ತನಕ ನಾವು ಹುರಿತಾನೆ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಹುರಿತಾನೆ ಇರಿ. ಕಪ್ಪಾಗಬಾರ್ದು ನೋಡಿ, ಹೀಗೆ ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತೆ, ಅಷ್ಟವರೆಗೆ ಹುರಿತಾನೆ ಇರಿ. ಇವಾಗ ಇದಾಗಿದೆ, ನಾನೊಂದು ಸೈಡಲ್ಲಿ ಇಟ್ಕೊಂಡಿದ್ದೇನೆ, ಇದನ್ನು ಆರಲಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೇನೆ, ತೆಂಗಿನ ತುರಿ, ಇದನ್ನು ಪಲ್ಸ್ ಮಾಡಬೇಕು, ನುಣ್ಣಗರಿಬಾರ್ದು, ತರಿ ತರಿಯಾಗಿ ಇರಬೇಕು. 1-2-3 ಸಲ ಪಲ್ಸ್ ಮಾಡಿಬಿಡಿ, ಸಾಕು. ನೋಡಿ, ಈ ಥರ. ಇವಾಗ ಇದಕ್ಕೆ ಹುಳಿ, ನೀರುಳ್ಳಿ, ಮತ್ತು ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು. ಕರಿಬೇವಿನ ಸೊಪ್ಪು ನಾನು ಹಾಕ್ಕೊಂಡಿದ್ದೇನೆ, ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡಿ, ಪರವಾಗಿಲ್ಲ. ಅರಿಶಿನ, ಉಪ್ಪು, ಶ್ರಿಂಪ್ಸ್ ಪೌಡರ್ ಇದು ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಇವಾಗ ತರಿಯಾಗಿ ಅರಿಬೇಕು, ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡಬೇಡಿ, ಚಟ್ನಿ ರೂಪದಲ್ಲಿ ಇರಲಿ, ಡ್ರೈ ಚಟ್ನಿಯಾಗಿ. ತಯಾರಾಗಿದೆ ನೋಡಿ. ಇದು ನಾವು ಗಂಜಿ ಜೊತೆ ಅಥವಾ ಅನ್ನದ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಗೆಳೆಯರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.